ಸಂಪರ್ಕದಲ್ಲಿ ಎಚ್ ಕೆ ಪಾಟೀಲ್ ಸರ್ ಇದ್ದಾರೆ. ಒಂದೇ ನಿಮಿಷ ಸ್ವಾತಿ ಅವರೇ, ಬಂದ್ರೆ ಎಚ್ ಕೆ ಪಾಟೀಲ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ. ಈಗ ಸದ್ಯಕ್ಕೆ ಮಳೆ ಆಗ್ತಿದೆ ಅಂದ ಮಾತ್ರಕ್ಕೇನೆ ತಮಿಳುನಾಡಿಗೆ ನೀರ್ ಹರಿಸಲಿಕ್ಕೆ ಸಂಬಂಧಪಟ್ಟ ರಾಜ್ಯದ ಸಮಸ್ಯೆ ಬಗೆಹರಿತು ಅಂತ ಹೇಳಿ ನಾವ್ ಅನ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ತಜ್ಞರ ಅಭಿಪ್ರಾಯ. ಹೀಗಾಗಿ ನಾಳಿನ ಸರ್ವಪಕ್ಷ ಸಭೆ ಬಗ್ಗೆನೂ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇದೆ. ನೋಡ್ರಿ, ಈಗ 3500 ಕ್ಯೂಸೆಕ್ಸ್ ಅನ್ನ 15 ದಿವಸ ಬಿಡಬೇಕು ಅಂತ ಹೇಳಿ ಏನು CWMA ಆಮೇಲೆ ಕಾವೇರಿ CRC ಇವೆರಡು ಅಭಿಪ್ರಾಯ ಪಟ್ಟಿದ್ದು. ಆ ಸಮಸ್ಯೆ ನಮ್ದು ಇವತ್ತು ಬಗೆಹರಿದಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ 1 ಗಂಟೆಗಿನ ಕಬಿನಿ ಒಳಗ 15,498 ಕ್ಯೂಸೆಕ್ಸ್ ಇನ್ಫ್ಲೋ ಇತ್ತು. ಕಬಿನಿ ಆಗ್ಲೇ ತುಂಬಿದಂಗಾಗಿದೆ. ಅಲ್ಲಿಂದ ನೀರು ಬಿಡ್ತಾ ಇದ್ದಾರೆ. ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ, 10,000 ಕ್ಯೂಸೆಕ್ಗಿಂತ ಹೆಚ್ಚು ನೀರು ಬಿಡಬಹುದು. ಅದಕ್ಕೆ ಜನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಏನು ತಿಳಿಸ್ಬೇಕಾಗಿತ್ತು ತಿಳಿಸಿದ್ದಾರೆ. 10, 12,000, 15,000 ಹೋದ್ರೆ 4-5 ದಿವಸದಲ್ಲಿ ನಮ್ಮ ಏನು ಲಯಬಿಲಿಟಿ ಇದೆ, ಏನು CWMA ಆರ್ಡರ್ ಇದೆ, ಅದನ್ನ ಕಂಪ್ಲೈ ಮಾಡ್ಬಿಡ್ತೀವಿ. ಅದು ಬಹಳ ಮಹತ್ವದ್ದಲ್ಲ. ಆದ್ರೆ ಈಗ ಆಗಸ್ಟ್ ನಲ್ಲಿ ನಾವು 45 TMC ನೀರು ಬಿಡಬೇಕು. ಅದಕ್ಕೆ ಆ ಸಮಸ್ಯೆಯನ್ನ ನೋಡ್ಬೇಕು ಅನ್ನೋದು ಬಹಳ ಜನರ ಅಭಿಪ್ರಾಯ ಇರ್ತದೆ. ಈಗ ಏನಾಗಿದೆ ಅಂದ್ರೆ, ನಾವು ಕಾವೇರಿ ಏನು ಅವಾರ್ಡ್ ಬಂತು, ಆ ಅವಾರ್ಡ್ ಬಂದಾಗ ನಮಗೆ ಜೂನ್ 9 TMC ಬಿಡಬೇಕು ಅಂತಿತ್ತು, ಜುಲೈದಾಗ 31 TMC ಬಿಡಬೇಕು ಅಂತಿತ್ತು, ಆಗಸ್ಟ್ನಾಗ 45 TMC, ಅದೇ ಅತ್ಯಂತ ಹೆಚ್ಚು ಆ ನೀರ್ ಬಿಡಬೇಕು ಅಂತಿತ್ತಲ್ಲ. ನಮ್ಮಲ್ಲಿ ನೀರಿದ್ರೆ ಬಿಡ್ತೀವಿ. ಆದ್ರೆ ಈ ಒಂದು ಟ್ರಿಬ್ಯುನಲ್ ಆರ್ಡರ್ ಬಂದಾಗ ನಮ್ಮ ಬೆಂಗಳೂರಿನ ಜನಸಂಖ್ಯೆ ಎಷ್ಟಿತ್ತು, ನಾವೇನ್ ಕೇಳ್ತೀವಿ ಅಂದ್ರೆ, ಮೊದಲನೇದು ಫಸ್ಟ್ ಪ್ರಯಾರಿಟಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ನೋಡ್ಕೊಂಡು, ಅಗತ್ಯತೆಯನ್ನ ನೋಡ್ಕೊಂಡು, ಒಂದು ಮುಂದಿನ 60 ದಿವಸಗಳ ಒಂದು ಅಗತ್ಯತೆ ಹಿನ್ನೆಲೆಯೊಳಗ ನಾವು ಈ ನೀರನ್ನ ಬಿಡೋದಕ್ಕೆ ನಾವು ವಿಚಾರ ಮಾಡ್ಬೇಕು. ಈ ಸಂಕಷ್ಟ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿ ಈ ಟೆಕ್ನಿಕಲ್ ಕಮಿಟಿಗೆ ಬಿಟ್ಬಿಟ್ಟಿದ್ದಾರೆ. ಈ ಸಂಕಷ್ಟ ಪರಿಹಾರಕ್ಕಾಗಿ ಸಂಕಷ್ಟ ಸೂತ್ರವನ್ನ ಕೇಂದ್ರ ಸರ್ಕಾರ ಮಾಡಬೇಕು. ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಕೇವಲ ಕಾವೇರಿ ಒಳಗ ಅಷ್ಟೇ ಅಲ್ಲ, ಎಲ್ಲರಿಗೂ ರಾಷ್ಟ್ರದಲ್ಲೇ ಒಂದು ಸಂಕಷ್ಟ ಸೂತ್ರ ಇವತ್ತು ಸ್ಪಷ್ಟವಾಗಿ ಬರಬೇಕು. ಆ ಸಂಕಷ್ಟ ಸೂತ್ರ 60 ದಿನಗಳ ಮುಂದಿನ ಕುಡಿಯೋ ನೀರಿನ ಅಗತ್ಯತೆಯನ್ನ ಗಮನಿಸಿಕೊಂಡು ಸಂಕಷ್ಟ ಸೂತ್ರ ಆಗಬೇಕು. ಆ ಸಂಕಷ್ಟ ಸೂತ್ರ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡಬೇಕಾಗಿರ್ತಕ್ಕಂಥ, ಆಗ್ರಹ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ಅದನ್ನ ಮಾಡಬೇಕು. ಅದ್ರ ಬಗ್ಗೆ ನಾಳೆ ನಾನು ಐ ಅಗ್ರಿ ಸರ್. ಅಂದ್ರೆ ಲಾಂಗರ್ ರನ್ ನಲ್ಲಿ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕು ಅನ್ನೋ ನಿಮ್ಮ ವಾದ ಸರಿ ಇದೆ. ಬಟ್ ನೀವ್ ಆಗ್ಲೇ ಹೇಳ್ತಾ ಇದ್ರಿ 15 ದಿನಗಳ ಕಮಿಟ್ಮೆಂಟ್ ಏನಿತ್ತು ಅದಕ್ಕೆ ಸ್ವಲ್ಪ ತಾತ್ಕಾಲಿಕವಾಗಿ ಆದ್ರೂ ಒಂದು ಸೊಲ್ಯೂಷನ್ ಸಿಕ್ಕಿದೆ ಅಂತ ಹೇಳಿ. ಬಟ್ ಇಲ್ಲಿ ಎಕ್ಸ್ಪರ್ಟ್ ಗಳ ಅಭಿಪ್ರಾಯ ಏನಾಗಿತ್ತು ಸರ್, ಇದು ಉಲ್ಟಾ ಆಗೋ ಸಾಧ್ಯತೆ ಕೂಡ ಇದೆ. ತಮಿಳುನಾಡು ಈಗ ಬಾಕಿ ಏನ್ ಜೂನ್ ಜುಲೈ ತಿಂಗಳದ ಬಾಕಿ ಇತ್ತು ನೀರು, ಈಗ ಎನಿವೇ ಕಬಿನಿ ತುಂಬಿದೆ, ಹಾರಂಗಿ ತುಂಬ್ತಾ ಇದೆ, ಹೇಮಾವತಿ ತುಂಬ್ತಾ ಇದೆ, ಕರ್ನಾಟಕದಲ್ಲಿ ನೀರಿದೆ, ಇನ್ನೂ ಹೆಚ್ಚಿಗೆ ಬಿಡಕ್ ಹೇಳಿ, ನಮಗ್ ಬರ್ಬೇಕಾದ ನೀರನ್ನು ಕೊಡ್ಲಿಕ್ಕೆ ಹೇಳಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಇನ್ ಕೇಸ್ ನಾಳೆ ರಾಜ್ಯ ಸರ್ಕಾರ ಹೋದ್ರೆ ತಮಿಳುನಾಡು ವಾದ ಮಂಡಿಸುವ ಸಾಧ್ಯತೆ ಇದೆ. ಹೀಗಾಗಿ ಇದು ತಾತ್ಕಾಲಿಕ ರಿಲೀಫ್ ಅಲ್ಲ, ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆ ಆಗೋ ಸಾಧ್ಯತೆ ಅಂತ. ಈಗ ಸದ್ಯದ ಪ್ರಸಂಗದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿರ್ತಕ್ಕಂಥ ಅಗತ್ಯತೆ ಬೀಳಲಿಕ್ಕಿಲ್ಲ. ನಾಳೆ ಆದ್ರೂ ಅದ್ರ ಬಗ್ಗೆ ತಾಂತ್ರಿಕವಾಗಿ ಹಾಗೂ ಕಾನೂನು ತಜ್ಞರ ಜೊತೆಗೆ ನಾಳೆ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ತೀವಿ. ಇವತ್ತೇ ಸರ್ಕಾರ ಏನ್ ನಿರ್ಣಯಿಸ್ತದೆ ಹೇಳಕ್ ಬರೋದಿಲ್ಲ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಸಂದರ್ಭದಲ್ಲಿ ಏನು CWMA ಆರ್ಡರ್ ಇತ್ತು ಅದನ್ನ ಕಂಪ್ಲೈ ಮಾಡೋದಕ್ಕೆ CWRC ಆರ್ಡರ್ ಏನಿತ್ತು ಅದನ್ನ ನಾವು ಪೂರ್ಣಗೊಳಿಸೋದಕ್ಕೆ ಯಾವುದು ಸದ್ಯದ ಪರಿಸ್ಥಿತಿ ಒಳಗೆ ನೀರೇನ್ ಬರ್ತಾ ಇದೆ ಅದನ್ನ ನೋಡಿದ್ರೆ ಯಾವುದು ತೊಂದರೆ ಆಗಿಲ್ಲ.
ಯಾವುದೇ ರೀತಿಯಿಂದ ಕಷ್ಟ ಇಲ್ಲ. ಬಹುಶಃ ಆ ಸಮಸ್ಯೆ ತನ್ನಿಂದ ತಾನೇ ಇವತ್ತು ಬಗೆಹರಿದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಟ್ ಕ್ಷಮೆ ಇರ್ಲಿ ಎಚ್ ಕೆ ಪಾಟೀಲ್ ಸರ್, ಇಲ್ಲ ಕ್ಷಮೆ ಇರ್ಲಿ, ನಾವು ತಮಿಳುನಾಡಿನ ರಿಯಾಕ್ಷನ್ ನ ಹಿಸ್ಟ್ರಿಯನ್ನ ಗಮನಿಸ್ಕೊಂಡ್ ಬಂದ್ರೆ ತಮಿಳುನಾಡು ಹ್ಯಾಸ್ ಮೋಸ್ಟ್ ಆಫ್ ದ ಟೈಮ್ ಆಕ್ಟೆಡ್ ಲೈಕ್ ಅ ಕ್ರೈ ಬೇಬಿ. ಹೆಚ್ಚಿಗೆ ನೀರ್ ಬೇಕು ಅಂತಾನೆ ತಮಿಳುನಾಡಿಂದ ಮನವಿಗಳು, ಆಗ್ರಹಗಳು, ಒತ್ತಡಗಳು ಕೇಳೋಕ್ ಸಿಗ್ತಾ ಇದೆ. ನಾನು ಅದಕ್ಕೆ ಕೇಳ್ತಾ ಇರೋದು ಸರ್, ಕರ್ನಾಟಕ ಸರಿ ಸುಪ್ರೀಂ ಕೋರ್ಟ್ ಹೋಗೋದಿಲ್ಲ ಅಂತ ಅನ್ಕೊಳ್ಳೋಣ, ಆಗಸ್ಟ್ ತಿಂಗಳು ನೀವೇ ಹೇಳ್ದಾಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡೋ ಒತ್ತಡ ಕರ್ನಾಟಕಕ್ಕೆ, ಆಗಸ್ಟ್ ನಲ್ಲಿ ಮಳೆ ಕಡಿಮೆ ಆಗೋ ಸಾಧ್ಯತೆ ಅಂತ ಹೇಳಿ IMD ರಿಪೋರ್ಟ್ಗಳು ನಮ್ಮ ಕೈಯಲ್ಲಿ ಇರುವಾಗ ತಮಿಳುನಾಡು ಮತ್ತೊಮ್ಮೆ ನೀರು ಹೆಚ್ಚಿಗೆ ಬಿಡಿ ಅಂತ ಹೇಳಿ ಒತ್ತಡ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಾಳೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲೋ ವರ್ಚುವಲಿ ಕನೆಕ್ಟ್ ಆದ ಸಂದರ್ಭದಲ್ಲೋ ಆ ಹೆಚ್ಚುವರಿ ನೀರಿಗೆ ಡಿಮ್ಯಾಂಡ್ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ? ಅಲ್ಲ, ಈಗ ಹೆಚ್ಚುವರಿ ನಿರ್ಣಯ ಕೊಡ್ಬೇಕು ಕೊಡಬಾರ್ದು ಅದು ಬೇರೆ. ಆದ್ರೆ ನಿಮಗೆ ಗೊತ್ತಿದ್ದಾಗೆ ಜೂನ್ದಿಂದ ಮೇವರೆಗೆ ಅಂದ್ರೆ ಈ 12 ತಿಂಗಳ ನಾವು ಯಾವಾಗ ಎಷ್ಟೆಷ್ಟು ಬಿಡಬೇಕು ಅನ್ನೋದನ್ನ 5/2/2007 ಏನು ಟ್ರಿಬ್ಯುನಲ್ ಅವಾರ್ಡ್ ಬಂತು, ಆ ಟ್ರಿಬ್ಯುನಲ್ ಅವಾರ್ಡ್ ನೊಳಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ರೀತಿಯಾಗಿ ನಾವು ನೀರು ಬಿಡಬೇಕಾಗಿರ್ತಕ್ಕಂಥದ್ದು ನಮಗೆ ಕೊಟ್ಟಿರ್ತಕ್ಕಂಥ ಸೂಚನೆ. ಆದ್ರೆ ಇದು ಸಂಕಷ್ಟ ಬಂದಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಯಾವುದು ಇದ್ರೊಳಗೆ ನಮಗ ಆದೇಶ ಇಲ್ಲ. CWRC, CWMA ಇವ್ರನ್ನ ಕೇಳ್ರಿ, ಅವ್ರು ಏನ್ ಹೇಳ್ತಾರೆ ಹಂಗ್ ಮಾಡ್ರಿ ಅಂತ ಹೇಳಿ ಕೈ ತೊಳ್ಕೊಂಡಿದ್ದಾರೆ ಟ್ರಿಬ್ಯುನಲ್ನವರು. ಆದ್ರೆ ದೇಶಕ್ಕೆ ಒಂದು ಸಂಕಷ್ಟ ಸೂತ್ರ ಬೇಕು, ದೇಶಕ್ಕೆ ಒಂದು ಸಂಕಷ್ಟ ಸೂತ್ರ ಬೇಕು. ಆ ಸಂಕಷ್ಟ ಸೂತ್ರ ಮಾಡೋದಕ್ಕೆ, ಫಾರ್ಮುಲೇಟ್ ಮಾಡೋದಕ್ಕೆ, ರಚನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಒತ್ತಾಯಿಸಬೇಕಾಗಿದೆ. ಈಗಿನ ಸಮಸ್ಯೆ ಏನಿತ್ತು ಆ ಸಮಸ್ಯೆ ಬಗೆಹರಿತು. ಈ CWRC ಏನು ನಮಗೆ ನಿರ್ದೇಶನ ಇದೆ, ಆ ನಿರ್ದೇಶನದಂತೆ ನಾವು ನೀರು ಬಿಟ್ಬಿಡ್ತೀವಿ. ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂತ ಯಾವುದೇ ಅಗತ್ಯತೆ ನನಗೆ ಇವತ್ತು ಒಂದು ನಿಮಿಷ ಸಮಯ ಇದ್ರೆ ಜೆಡಿಎಸ್ ವಕ್ತಾರರಾದ ನಾಗೇಂದ್ರ ಬಾಬು ಸರ್ ಇದ್ದಾರೆ, ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ ಸರ್. ಕೇಳಿ ನಾಗೇಂದ್ರ ಬಾಬು ಅವರು. ಸರ್ ನಮಸ್ತೆ ಸರ್. ನಮಸ್ಕಾರ ನಾಗೇಂದ್ರ ಬಾಬು ಅವರೇ. ಸರ್ ಏನಿಲ್ಲ, ಈಗ ನಮಗೆ ಎಲಿನೋನೋ ಇದೆ ಅಂತಕ್ಕಂತ ವಿಚಾರ ಮೊದಲೇ ಗೊತ್ತಿರತಕ್ಕಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಯಾಕೆ ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳಿಲ್ಲ? 6 ತಿಂಗಳು ಮೊದಲೇನೆ ಇವತ್ತು ನಮಗೆ ಕುತ್ತಿಗೆಗೆ ಬಂದಂತ ಸಂದರ್ಭದಲ್ಲಿ ಈ ಪರಿಸ್ಥಿತಿ ತಗೊಂತಾ ಇದ್ದೀವಿ. ಅಕಸ್ಮಾತ್ ಇವತ್ತೇನಾದ್ರೂ ಮಳೆ ಬಂದಿರಲಿಲ್ಲ ಅಂತಂದ್ರೆ, ಆಗಸ್ಟ್ ನಲ್ಲೂ ಮಳೆ ಬಂದಿರಲಿಲ್ಲ ಅಂತಂದ್ರೆ, ಇದು ಯಾವ ಸ್ವತಂತ್ರ ಪೂರ್ವದಿಂದ ನಡ್ಕೊಂಡ್ ಬಂತಾ ಇರ್ತಕ್ಕಂಥದ್ದು ಶಾಶ್ವತ ಪರಿಹಾರ ಕಂಡಿಡೋದ್ರಲ್ಲಿ ಫೇಲ್ಯೂರ್ ಆದ್ವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ಯಾಕೆ ತಗೊಳ್ಳಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ನಾಗೇಂದ್ರ ಬಾಬು ಅವರ, ಈ ಕಾವೇರಿ ಹೋರಾಟ ನಮ್ದು ಇವತ್ತು ನಿನ್ನೆದಲ್ಲ. ಇದು ಸ್ವಾತಂತ್ರ್ಯ ನಂತರ ನಾವು ಸತತವಾಗಿ ಹೋರಾಟ ಮಾಡ್ಕೋತಾ ಬಂದಿದ್ದೇವೆ. ಆ ಕಾರಣಕ್ಕನ ನಾವು ಇವತ್ತು ಟ್ರಿಬ್ಯುನಲ್ ಆಗಿ ಟ್ರಿಬ್ಯುನಲ್ ಅವರು ನಮಗೆ ಕೊಟ್ಟಿರ್ತಕ್ಕಂತ ಏನು ತೀರ್ಪಿದೆ, ಆ ತೀರ್ಪಿನ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೇವೆ. ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು, ವೀರಪ್ಪ ಮೊಯ್ಲಿ ಅವರು ಅವತ್ತು ನಮ್ಮಲ್ಲಿ ಎಷ್ಟು ಇರಿಗೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ವರದಿಯನ್ನ ಕೊಟ್ಟರು, ಅಂಕಿ ಸಂಖ್ಯೆಯನ್ನ ಕೊಟ್ಟರು. ಆ ಒಂದು ದೊಡ್ಡ ಹೆಜ್ಜೆಯಿಂದಾಗಿ ನಾವು ಇವತ್ತು ಇಷ್ಟೆಲ್ಲ ಸೇಫ್ ಇದ್ದೇವೆ. ನಂತರ SM ಕೃಷ್ಣ ಅವರು ಮಾಡಿರ್ತಕ್ಕಂತ ಹಲವಾರು ಪ್ರಯತ್ನಗಳನ್ನ ನಾನು ಈ ಸಂದರ್ಭದೊಳಗೆ ನನ್ಕೋತೀನಿ. ನಾವು ಎಷ್ಟು ಗಟ್ಟಿಯಾಗಿ ಕಾವೇರಿ ವಿವಾದದಲ್ಲಿ ಹೆಜ್ಜೆ ಹಾಕ್ತಾ ಇದ್ದೇವೆ ಅಂದ್ರೆ, SM ಕೃಷ್ಣ ಅವರು ತಮಗೂ ಗೊತ್ತಿದ್ದಾಗೆ ಬೆಂಗಳೂರಿಂದ ಪಾದಯಾತ್ರೆ ಮಾಡಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರು ನಾವು ಕೇಳೋದಿಲ್ಲ ಅಂತ ಹೇಳಿ ಅವರು ಕಂಟೆಂಪ್ಟ್ ಕೇಸ್ ಅವ್ರ ಮೇಲೆ ನನ್ನ ಮೇಲೆ ಆಗಿದ್ದು ನಿಮಗೂ ನೆನಪಿರ್ತದೆ. ಅದಲ್ಲದೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶಿವಕುಮಾರ್ ಅವರು ನೋಡಿ, 100 ವರ್ಷದೊಳಗೆ ಜುಲೈದೊಳಗೆ ನಾವು ಏನು ನೀರು ಬಿಟ್ಟಿದ್ವಲ್ಲ ಅದಕ್ಕಿಂತ ಕಡಿಮೆ ಅಂದ್ರೆ 0.6 TMC ಮಾತ್ರ ನಾವು ಇಲ್ಲಿಂದ ಹರಿದು ಹೋಗಿದೆ. 0.6 TMC ವಿಚ್ ಇಸ್ ದಿ ಲೋಯೆಸ್ಟ್ ಇನ್ ದ ಸೆಂಚುರಿ. ಈ 100 ವರ್ಷದೊಳಗ ಅಗ್ನಿ ಕಡಿಮೆ ಜುಲೈದೊಳಗ ಹರಿದು ಹೋಗಿರ್ತಕ್ಕಂಥದ್ದು. ನೀರಾವರಿ ತಜ್ಞರು ಹಿರಿಯರು ರಾಜಾರಾವ್ ಸರ್ ಇದ್ದಾರೆ, ಅವರು ಕೂಡ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದಾರೆ ಸರ್. ಬಹುಶಃ ಕಡೆ 1 ನಿಮಿಷ ನಿಮ್ಮ ಸಮಯ ಹೆಚ್ಚುವರಿಯಾಗಿ ಕೇಳ್ತಿದ್ದೀನಿ. ನಮಸ್ಕಾರ ರಾಜಾರಾವ್ ಸರ್. ತಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಪೇಜ್ 210 ಪ್ಯಾರಾ 25
ವಾಲ್ಯೂಮ್ 5 CWDT ಆರ್ಡರ್ ದಯವಿಟ್ಟು ಒಂದ್ಸತಿ ಓದಿಸಿ ನಿಮ್ಮ ಎಕ್ಸ್ಪರ್ಟ್ಸ್ಗೂ ಓದು ಅಂತ ಹೇಳಿ ಸರ್. ಅದ್ರ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾವು ನೀರು ಬಿಡ್ಲಕ್ಕಾಗಲ್ಲ ಅಂತ ಹೇಳಿದಾಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೌತ್ ವೆಸ್ಟ್ ಮಾನ್ಸೂನ್ ನಲ್ಲೇನೆ ನಮ್ಮ 4 ರಿಸರ್ವಾಯರ್ ಅಲ್ಲಿ ನಮಗೆ ವರ್ಷ ಪೂರ್ತಿ ಬೇಕಾದ ನೀರು ಸ್ಟೋರ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಯಾವಾಗಲೂ ನೀರು ಜಾಸ್ತಿನೇ ಇರಬೇಕು. ಬಿಟ್ವೀನ್ ಜೂನ್ ಟು ಸೆಪ್ಟೆಂಬರ್ ಆ ನೀರು ಬಿಡಕ್ಕಾಗೋದಿಲ್ಲ. ಆ ನೀರು ಮುಂದೆ ನಮಗೆ ಕುಡಿಯೋ ನೀರು ಬೇಕು, ರಬಿ ಕ್ರಾಪ್ಗೆ ಬೇಕು, ಪೆರಿನಿಯಲ್ ಬೇಕು. ಸೊ ಹಾಗಾಗಿ ಈಗೇನು ನಾವು ತಕ್ಷಣ ಬಿಡು ಅಂತ ಹೇಳ್ತಾ ಇದ್ದಾರೆ, ನಾವು ಬಿಡ್ಲಕ್ಕೆ ಹೋಗ್ತಾ ಇದ್ವಿ, ಅದು ಬಿಡಕೂಡ್ದು. ದಯವಿಟ್ಟು ಪ್ಯಾರಾ 25 ನಮ್ಮ ಅಧಿಕಾರಿಗಳು, ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ದಯವಿಟ್ಟು ಓದಿ ಅರ್ಥ ಮಾಡ್ಕೊಳ್ಳಿ. ಅಡ್ವೊಕೇಟ್ ಜನರಲ್ನೂ ಕೇಳಿ ಇದು ಏನು ಇದ್ರ ಸಾರಾಂಶ ಅಂತಂದು. ನಾನು ಇಂಟರ್ಪ್ರಿಟೇಟ್ ಮಾಡಿರೋ ಸರಿನಾ ತಪ್ಪ ಅಂಬೋದು ಮಾಡಿ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲೂ ಕೇಳಬೇಕು ನಾವು. ಇಲ್ಲ ಹೋದ್ರೆ ಪ್ರತಿ ವರ್ಷ ನಮ್ಗೆ ಈ ತೊಂದರೆ ಬರುತ್ತೆ. ಅದರೊಳಗೂ ಡಿಫಿಸಿಟ್ ಇಯರ್ ಅಲ್ಲಿ ಬಹಳ ತೊಂದರೆ ಬರುತ್ತೆ. ಇದೊಂದು ಸಲಹೆಯನ್ನ ಎಚ್ ಕೆ ಪಾಟೀಲ್ ಸರ್ ಸ್ವೀಕರಿಸ್ತಾರೆ ಅಂತ ಭಾವಿಸ್ತಾ. ತಿಮ್ಮೇಗೌಡರು ಇದ್ದಾರೆ ಸರ್, ನಿವೃತ್ತ IAS ಅಧಿಕಾರಿ. ಇಲ್ಲ ಇವ್ರದೊಂದು ಇನ್ನೊಂದು ಆಡ್ ಮಾಡ್ತಾ ಇದ್ದಾರೆ ಸರ್ ತಿಮ್ಮೇಗೌಡರು ಸರ್ ಕೂಡ. ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರು ನಾನು ಕಾವೇರಿ ನಿಗಮ ಸ್ಥಾಪನೆ ಮಾಡಿದಾಗ ಅವರು ಮತ್ತು SM ಕೃಷ್ಣ ಅವರು ಕಾರಣ. ಅವಾಗ ನಾವು ಸ್ಥಾಪನೆ ಮಾಡಿದಾಗ ನಿಮ್ಮನ್ನ MD ಮಾಡಿದವರು ನಾವು. ನಾನು ಸ್ಥಾಪನೆ ಮಾಡಿ ಅದು ಫಸ್ಟ್ MD ಆದೆ. ಅವಾಗ ಇವರಿದ್ರು. ನಾವು ಸ್ಥಾಪನೆ ಮಾಡಿ ನಿಮ್ಮನ್ನ ಫಸ್ಟ್ MD ಮಾಡಿದ್ರು. ಆದ್ರೆ ಸ್ಥಾಪನೆ ಮಾಡುವಾಗ ನನ್ನನ್ನ ಸ್ಥಾಪನೆ ಮಾಡೋದಕ್ಕೆ ವಿಶೇಷಾಧಿಕಾರಿ ಅಂತ ಇವರೇ ನೇಮಕ ಮಾಡಿದ್ದು. ಆಮೇಲೆ ನೇಮಕ ಮಾಡಿದ್ಮೇಲೆ ಫಸ್ಟ್ MD ಆದೆ. MD ಆದಾಗ ಟ್ರಿಬ್ಯುನಲ್ ಪ್ರೊಸೀಡಿಂಗ್ಸ್ ನಡೀತಾ ಇತ್ತು. ಟ್ರಿಬ್ಯುನಲ್ ನಲ್ಲಿ ಮಾನ್ಯ ಇವ್ರ ನಂತರ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದ್ರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಪನ್ಮೂಲ ಸಚಿವರಾದ್ರು. ಆವಾಗ್ಲೂ ನಾನು MD ಆಗಿದ್ದೆ. ನಮ್ಗೆ ಟ್ರಿಬ್ಯುನಲ್ ಆರ್ಡರ್ ಬರ್ಬೇಕಾದ್ರೆ 1990ರಲ್ಲಿ ಟ್ರಿಬ್ಯುನಲ್ ಫಾರ್ಮೇಶನ್ ಆಯ್ತು. 2007ರಲ್ಲಿ ಆರ್ಡರ್ ಬಂತು. ಅಂದ್ರೆ ಸುಮಾರು 17-18 ವರ್ಷ ತಗೋತು ಟ್ರಿಬ್ಯುನಲ್ ಆರ್ಡರ್ ಬರ್ಬೇಕಾದ್ರೆ. ಅನಂತರ 4 ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ ಆರ್ಡರ್ ನ ಮಾಡಿಫೈ ಮಾಡ್ತು. ನಮ್ಗೆ 270 ಬದಲು 284 TMC ಕೊಡ್ತು. 284 TMC ಕೊಡ್ತು. ಆದ್ರಿಂದ ನಮ್ಗೆ 192 ಬದಲು ಮಂತ್ಲಿ ಬಿಡ್ಬೇಕಾಗಿದ್ದು 177ಕ್ಕೆ ಇಳಿಸ್ತು. ಅಂದ್ರೆ ಕರ್ನಾಟಕಕ್ಕೆ ಸ್ವಲ್ಪ ಅಡ್ವಾಂಟೇಜ್ ಆಯ್ತು. ಅಂದ್ರೆ ರಾಜಕೀಯ ಬದ್ಧತೆ ಇದ್ದು ಅಧಿಕಾರಿಗಳಿಗೆ ಸಹಕಾರ ಕೊಟ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ನೀವು ಎಚ್ ಕೆ ಪಾಟೀಲ್ ಸರ್, ರಾಜಾರಾವ್ ಸರ್ ಹೇಳಿದ್ದಕ್ಕೆ ನಿಮ್ ಪ್ರತಿಕ್ರಿಯೆ ಸರ್. ಅವರು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿ ಹೇಳಿದ್ರು ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ಕರ್ನಾಟಕಕ್ಕೆ ಅನುಕೂಲ ಆಗಬಹುದು ಅಂತ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಇಲ್ಲಿವರೆಗೆ ಈ ಕಾವೇರಿ ವಿಚಾರದೊಳಗೆ ಬಹಳ ಮಾತಾಡೋದು ಮುಖ್ಯ ಅಲ್ರಿ, ಕೆಲವು ಹೆಜ್ಜೆಗಳನ್ನ ಇರಿಸಬೇಕು. ಆ ಹೆಜ್ಜೆಗಳನ್ನ ಮುಖ್ಯಮಂತ್ರಿಗಳು ಇರಿಸಿದ್ದಾರೆ. ಈಗ ಜುಲೈದಲ್ಲಿ ಏನ್ ಅಗದಿ ಕಡಿಮೆ ಹರಿದೋಗಿದೆ 0.6 TMC. ಆ ಕಾರಣಕ್ಕೆ ಅದೇ ರೀತಿಯಾಗಿರ್ತಕ್ಕಂಥ ನಿಲುವುಗಳನ್ನ ತೆಗೆದುಕೊಂಡು ರಾಜ್ಯದ ಹಿತರಕ್ಷಣೆಯನ್ನ ಮಾಡಬೇಕು. ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಲ್ದಂಗೆ ನಮ್ಮ ಸಂಗ್ರಹಣೆ ಇರಬೇಕು. ರೈತರ ರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಮಾಡೋದು ಸಾಧ್ಯ ಅನ್ನೋದಕ್ಕೆ ಇವತ್ತು ಪ್ರಯತ್ನಗಳು ನಡೆದಿವೆ. ನಾಳಿನ ಎಲ್ಲ ಪಕ್ಷಗಳ ಸರ್ವ ಪಕ್ಷಗಳ ನಿಯೋಗ ಏನಿದೆ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ರೈಟ್ ಸರ್, ಧನ್ಯವಾದ ಸರ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ನೀವು ಜಾಯಿನ್ ಆಗಿದ್ದಕ್ಕೆ.